ಈ ದಿನ ಒಂದು ಪವಿತ್ರ ಪುಣ್ಯ ದಿನ. ಯಾಕಂದರೆ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದಿಂದ ಒಂದು ಸಾಮಾಜಿಕ ಕಾರ್ಯಕ್ರಮ ಅಂದರೆ ಸಾರ್ಥಕತೆ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೀನಿ ತೆರೆಮರೆಯಲ್ಲಿ ಅವ್ರು ಮಾಡೋ ಸೇವೆಗಳನ್ನ. ಇದು ಅವ್ರು ಏನು ಅಪ್ಪು ಅವರ ಕನಸುಗಳಂದರೆ ಅವ್ರು ಏನಿತ್ತು ಅವರು ಗುರಿ ಇತ್ತಲ್ಲ, ಅಂಥವ್ರ ಅಭಿಮಾನಿಗಳಾಗಿ ನಾವು ಅವ್ರ ಆಸೆಯನ್ನು ತೀರಿಸ್ತೀವಿ ನಾವು. ಅಂದರೆ ಅವ್ರ ಆಸೆ ಏನಿತ್ತಂದರೆ ಬರೀ ಸಿನಿಮಾ ರಂಗಕ್ಕೆ ಮತ್ತು ಪ್ರಚಾರಕ್ಕೆ ಮತ್ತು ಆಡಂಬರಕ್ಕೆ ಅಲ್ದಂಗೆ ಇವತ್ತು ಅವ್ರ ಹೆಸರಿನಲ್ಲಿ ಸಾಮಾಜಿಕ ಕಾರ್ಯಕ್ರಮ ಯಾವ ರೀತಿ ತೆರೆಮರೆಯಲ್ಲಿ ಮಾಡಿದರೋ ಅವರು ಮರಣದ ನಂತರ ಗೊತ್ತಾಯ್ತು ನಮಗೆಲ್ಲ. ಅದೇ ರೀತಿ ಅವರ ಒಂದು ಮಾರ್ಗದರ್ಶನ, ಅವರು ಏನು ಪ್ರೇರಣೆ ಇತ್ತೋ ಆ ಪ್ರೇರಣೆ ಬಳ್ಳಾರಿಯಲ್ಲಿ ನಮ್ಮ ಸೆಕೆಂಡ್ ಅಪ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಷ್ಟು ವಾಲಂಟ್ರಿಯಾಗಿ ಅಂದರೆ ಸ್ವಯಂಕೃತವಾಗಿ ಅದರೆಲ್ಲ ನಾನು ನೋಡ್ತಾ ಇದ್ದೀನಿ ಭಾಳ ದಿನದ ಅವರೇ ತೊಡಗಿಸ್ಕೊಬೋದು, ಅವರೇ ಮಾಡೋದು, ಅವರೇ ಕರೆಯೋದ್ರೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಿರೋಂಥ ಅಪ್ಪು ಸೇವಾ ಸಮಿತಿಯ ಮಂಜು ಮತ್ತು ಅವರೆಲ್ಲ ಸ್ನೇಹಿತರು ಒಂದು ಪುಣ್ಯದ ಕೆಲಸ, ಸಾರ್ಥಕತೆ ಕೆಲಸ. ಅದು ಅವರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಮಾನದಲ್ಲಿ ಎಲ್ಲ ಸಹಕಾರ ಕೊಡ್ತೀವಿ ನಾವು. ಒಳ್ಳೆ ಕೆಲಸನ ಜನರಿಗೆ ಮುಡಿಸಿದ್ರೆ ನೀವು ಇಂಥ ಒಂದು ಕೆಲಸ ಕಾರ್ಯಗಳನ್ನು ಬೇರೆ ಅಭಿಮಾನಿಗಳು ಮಾಡಿದರೆ ಊರು ಉದ್ಧಾರ ಆಗ್ತಂತ ನನ್ನ ಅಭಿಪ್ರಾಯ. ದಯವಿಟ್ಟು ಒಳ್ಳೆಯ ಕೆಲಸ, ಶ್ಲಾಘನೀಯ ಕೆಲಸ. ಕರ್ನಾಟಕ ಕಂಡ ಶ್ರೇಷ್ಠ ಅಭಿಮಾನಿ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಶ್ರೇಷ್ಠ ನಟ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಕ್ಕೆ ಹೆಸರು ಮಾಡಿದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಇಲ್ಲಿಗೆ 4 ವರ್ಷ ಕಳೀತು. ನಮಗೆ ಯಾರಿಗೂ ಅವರು ನಮ್ಮನ್ನು ಅಗಲ್ಯಾರ, ಅವ್ರು ಇಲ್ಲ ಅಂತ ಆ ಭಾವನೆನ ನಮ್ಗೆ ಯಾರಿಗೂ ಕಾಣ್ತಾನೇ ಇಲ್ಲ. ರಕ್ತದಾನವನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಇದು ವಿಶೇಷ ಏನು ಅಂದರೆ ನಾವು ಯಾರನ್ನೂ ಕೂಡ ನೀವು ಬಂದು ರಕ್ತದಾನ ಮಾಡಿ ಅಂತ ನಾವು ಒತ್ತಾಯ ಮಾಡೋದೇ ಇಲ್ಲ. ಈ ನೆಲದ ಋಣ ಏನೋ ಗೊತ್ತಿಲ್ಲ. ಆ ಅಪ್ಪು ಸಾರು ಆ ಫೋಟೋ ನೋಡಿದ ತಕ್ಷಣವೇ ಬಂದು ಸಾರ್ ನಾನು ರಕ್ತ ಕೊಡ್ತೀನಿ, ಕೊಡ್ಬೋದಾ ಅಂತ ಹೆಮ್ಮೆಯಿಂದ ಕೇಳ್ತಾರೆ. ಅದು ಅಪ್ಪು ಸಾರ್ ಅವರ ಒಂದು ಶಕ್ತಿ, ಒಂದು ಪವರ್. ಹಾಗಾಗಿ ಅವರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅಂತಲೇ ನಾವು ಎಲ್ಲರೂ ಭಾವಿಸಿದ್ದೀವಿ. ಈ ದಿನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಣ್ಣನವರ 4ನೇ ಪುಣ್ಯಸ್ಮರಣ ಅಂಗವಾಗಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಸಂಸ್ಥೆಯಾದ ಅಖಿಲ ಕರ್ನಾಟಕ ಯುವ ಅಪ್ಪು ಸೇವಾ ಸಮಿತಿ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸ್ವಯಂ ಪ್ರೇರಿತರಾಗಿ ಅವರೇ ಅಭಿಮಾನಿಯಾಗಿ ಬಂದು ರಕ್ತದಾನ ಮಾಡುತ್ತಿದ್ದಾರೆ. ಹಾಗೆ ತದನಂತರ ಮಧ್ಯಾಹ್ನದಿಂದ ಅನ್ನದಾನ ಕಾರ್ಯಕ್ರಮ ಇರುತ್ತದೆ. ಹಾಗೆ ನಿನ್ನೆ ದಿವಸನೇ ನಾವು ಪುಸ್ತಕ ವಿತರಣೆ ಹಾಗೂ ಗಿಡಗಳ ಸಸಿ ಇಡುವುದು ಕಾರ್ಯಕ್ರಮ ಮುಗಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಆದಷ್ಟು ಸ್ವಯಂ ಪ್ರೇರಿತ ಬಂದು ರಕ್ತದಾನ ಶಿಬಿರ ಮಾಡಿ ಆದಷ್ಟು ಜೀವ ಉಳಿಸಬೇಕೆಂದು ತಮ್ಮಲ್ಲಿ ಮನವಿ. ಇವತ್ತು ಬಳ್ಳಾರಿಯಲ್ಲಿ ನಮ್ಮ ವರನಟ ರಾಜ್ಕುಮಾರ್ ಅವರ ಪುತ್ರ ಇಡೀ ದೇಶಕ್ಕೆ ಅಲ್ಲ ವಿಶ್ವದ ಒಂದು ಪ್ರಸಿದ್ಧಿಯಾದಂಥ ನಟ ನಮ್ಮ ಪುನೀತ್ ರಾಜ್ಕುಮಾರ್ ಅವರ 4ನೇ ಪುಣ್ಯಸ್ಮರಣೆ ನಮ್ಮ ಅಪ್ಪು ಸೇವಾ ಸಮಿತಿ ಅಂತೇಳಿ ಅಧ್ಯಕ್ಷರು ಮಂಜುನಾಥ್ ಅವರು, ಅವರ ಸಂಘಟಕರೆಲ್ಲ ಸೇರಿ ಇವತ್ತು ಬಹಳ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಅನ್ನದಾನವನ್ನು ಕೂಡ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ನಿಜವಾಗ್ಲೂ ಇದೊಂದು ಸಾಂಘಿಕ ಕಾರ್ಯಕ್ರಮ. ಸಮಾಜಕ್ಕೆ ರಕ್ತ ಯಾರಿಗೆ ಬೇಕೋ ಈ ರಕ್ತದಾನ ಭಾಳ ಉತ್ತಮವಾದಂಥ ದಾನ. ಇದು ಆ ರಕ್ತ ಯಾರಿಗೆ ಕಡಿಮೆ ಇರ್ತದೋ ಅವರಿಗೆ ಈ ರಕ್ತವನ್ನು ಏರಿಸಿ ಅವ್ರ ಪ್ರಾಣವನ್ನು ಉಳಿಸುವಷ್ಟು ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಕನಸು ಕೂಡ ಇದೇ ಇತ್ತು. ಹಂಗಾಗಿ ಇವರು ಕೂಡ ಅಪ್ಪು ಸೇವಾ ಸಮಿತಿ ನಮ್ಮ ಮಂಜುನಾಥ್ ಅವರು, ಅವರ ಸಂಘಟಕರೆಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಇದನ್ನು ಅಂತೇಳಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಪ್ಪನ್ನ ನೆನಪು ಮಾಡ್ಕೊಳ್ಳೋದು ಅಂತಂದರೆ ನಾನು KMF ಚೇರ್ಮನ್ ಇದ್ದಾಗ 5 ವರ್ಷ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕೂಡ ಬರ್ತಾಯಿದ್ದ. ಬಂದರೆ ಎಷ್ಟು ಸಿಂಪಲ್ ಅಂದರೆ ಡೌನ್ ಟು ಅರ್ಥ ಅಂತ ಹೇಳ್ತಾ ಇದ್ದರೆ ಆ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ಇದ್ದಂಗಿದ್ದ. ನಾನು ಈಗ ಅಡ್ವರ್ಟೈಸ್ಮೆಂಟಿಗೆ ಅವ್ರನ್ನೇ ಹಾಕ್ಕೊಂಡಿದ್ವಿ ನಾವು. ಅವ್ರಿಗೆ ಹೇಳ್ತಾ ಇದ್ವಿ ಅಡ್ವರ್ಟೈಸ್ಮೆಂಟ್ ಅಮೌಂಟ್ ಕೊಡ್ತೀವಿ ಅಂತಂದರೆ ಅವ್ರ ತಂದೆ ಹೇಳಿದ್ರಂತೆ ರಾಜ್ಕುಮಾರ್ ಅವರು, ಇದು ಬಡ ರೈತರ ಸಂಸ್ಥೆ, ಇದರಲ್ಲಿ ಯಾರು ₹1 ಕೂಡ ತೊಗೋಬಾರ್ದಪ್ಪ ಅಂತ ಹೇಳಿದ್ರಂತೆ. 1 ಪೈಸಾ ಕೂಡ ತೊಗೊತಾ ಇದ್ದಿಲ್ಲ, ಫ್ರೀಯಾಗಿ ಅಡ್ವರ್ಟೈಸ್ಮೆಂಟ್ ನಮಗೆ ಕೊಡ್ತಾಯಿದ್ದ ನಂದಿನಿ ಹಾಲಿಗೆ. ಹಂಗಾಗಿ ಅಂಥ ದೊಡ್ಡ ಮನುಷ್ಯ ನಾವು ಕಳ್ಕೊಂಡಿವಿ. ದೇವರು ಜಲ್ದಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಇನ್ನೂ ಬಹಳ ದಿನ ಇರಬೇಕಾಯಿತು ನಮ್ಮ ಪುನೀತ್ ರಾಜ್ಕುಮಾರು. ಎಷ್ಟೋ ಮಂದಿ ಮಕ್ಕಳಿಗೆ ಸೇವೆ ಮಾಡ್ತಾಯಿದ್ದಾರೆ, ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಸಹಕಾರಿಯಾಗಿದ್ದರು. ಅವರ ಒಂದು ಇದನ್ನು ನಾವು ಮುಂದೆ ಒರೆಸ್ತೀವಿ ಅಂತೇಳಿ ಕೂಡ ಅವರ ಕನಸುಗಳನ್ನು ನೆನೆಸು ಮಾಡ್ತಾರೆ ನಮ್ಮ ಅಪ್ಪು ಸೇವಾ ಸಮಿತಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ.